ವೆಲ್ಕಮ್ ಟು ವಿಜ್ಞಾನ ಜಗತ್ತು. ಇವತ್ತು ನಾವು 9ನೇ ತರಗತಿಯ ವಿಜ್ಞಾನ ವಿಷಯದ 4ನೇ ಪಾಠ ಆದಂಥ ಪರಮಾಣುವಿನ ರಚನೆ ಅನ್ನುವಂಥ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಬನ್ನಿ ಹಾಗಾದರೆ. ನಮ್ಮ ಅಭ್ಯಾಸದ ಮೊದಲನೇ ಪ್ರಶ್ನೆ ಇದೆ, ಎಲೆಕ್ಟ್ರಾನ್, ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಗುಣಲಕ್ಷಣಗಳನ್ನು ಹೋಲಿಕೆ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ನಮ್ಮ ಬಾಕ್ಸ್ ಕಾಣ್ತಾ ಇದೆ, ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್. ಸೊ ಎಲೆಕ್ಟ್ರಾನ್ಗಳು ಪರಮಾಣುವಿನ ಬೀಜ ಕೇಂದ್ರದ ಸುತ್ತ ಇರುವಂಥ ಕಕ್ಷೆಗಳಲ್ಲಿ ಕಂಡುಬರ್ತವೆ. ಪ್ರೋಟಾನ್ಗಳು ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಕಂಡುಬರ್ತವೆ. ನ್ಯೂಟ್ರಾನ್ಗಳು ಪರಮಾಣುವಿನ ಬೀಜ ಕೇಂದ್ರದಲ್ಲೇ ಕಂಡುಬರ್ತವೆ. ಇನ್ನು ಎಲೆಕ್ಟ್ರಾನ್ಗಳಿಗೆ ಬಂದರೆ ಇವು ಋಣ ವಿದ್ಯುದಾವೇಶವನ್ನು ಹೊಂದಿರ್ತವೆ. ಪ್ರೋಟಾನ್ಗಳು ಧನ ವಿದ್ಯುದಾವೇಶವನ್ನು ಹೊಂದಿರ್ತವೆ. ನ್ಯೂಟ್ರಾನ್ಗಳು ಯಾವುದೇ ವಿದ್ಯುದಾವೇಶವನ್ನು ಹೊಂದಿರುವುದಿಲ್ಲ, ಅಂದರೆ ತಟಸ್ಥ ಕಣಗಳಾಗಿರ್ತವೆ. ಆ್ಯಂಡ್ ದ ಲಾಸ್ಟ್ ಒನ್, ಎಲೆಕ್ಟ್ರಾನ್ಗಳ ರಾಶಿ ನಗಣ್ಯ, ಅತ್ಯಂತ ಕಡಿಮೆ ಇರ್ತದೆ. ಪ್ರೋಟಾನ್ಗಳ ರಾಶಿಯು ಎಲೆಕ್ಟ್ರಾನ್ಗಳ ರಾಶಿಗೆ ಹೋಲಿಕೆ ಮಾಡಿದರೆ 2000 ಪಟ್ಟು ಹೆಚ್ಚಿರ್ತದೆ. ಅದೇ ನ್ಯೂಟ್ರಾನ್ಗಳ ರಾಶಿ ಸರಿಸುಮಾರು ಪ್ರೋಟಾನ್ ರಾಶಿಯಷ್ಟೇ ಇರ್ತದೆ. ನಮ್ಮ ಎರಡನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಜೆ ಥಾಮ್ಸನ್ ಅವರ ಪರಮಾಣು ಮಾದರಿಯ ನ್ಯೂನ್ಯತೆಗಳು ಯಾವುವು? ಸೊ ಯಾವ್ಯಾವ ನ್ಯೂನ್ಯತೆಗಳು ಅಂದರೆ, ಥಾಮ್ಸನ್ ರವರ ಪ್ರತಿಪಾದಿಸಿದಂತಹ ಪರಮಾಣು ಮಾದರಿ ಒಳಗೆ ಧನಾತ್ಮಕ ಅಂಶಗಳುಳ್ಳ ಗೋಳವನ್ನು ಒಳಗೊಂಡಿದೆ ಮತ್ತು ಅದರಲ್ಲಿ ಎಲೆಕ್ಟ್ರಾನ್ಗಳು ಹುದುಗಿಕೊಂಡಿರುತ್ತವೆ ಅಂತ ಹೇಳಿದರು. ಆದರೆ ನಂತರದ ಪ್ರಯೋಗಗಳಲ್ಲಿ ಧನ ವಿದ್ಯುದಾವೇಶ ಕಣಗಳು ಅಂದರೆ ಪ್ರೋಟಾನ್ಗಳು ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಮತ್ತು ಎಲೆಕ್ಟ್ರಾನ್ಗಳು ಬೀಜ ಕೇಂದ್ರದ ಸುತ್ತ ಕಕ್ಷೆಗಳಲ್ಲಿ ಕಂಡು ಬಂದವು ಅನ್ನೋದು ಗೊತ್ತಾಯಿತು. ಸೊ ಅದು ಅವರ ನ್ಯೂನ್ಯತೆ ಆಗಿತ್ತು. ನಮ್ಮ ಮೂರನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ರುದರ್ಫೋರ್ಡ್ ರವರ ಪರಮಾಣು ಮಾದರಿಯ ನ್ಯೂನ್ಯತೆಗಳು ಯಾವಾಗಿದ್ದವು ಅಂತ. ವೃತ್ತಾಕಾರ ಕಕ್ಷೆಯಲ್ಲಿ ಎಲೆಕ್ಟ್ರಾನ್ಗಳ ತಿರುಗುವಿಕೆ ಸ್ಥಿರವಾಗಿರುವುದು ಊಹಿಸಲು ಸಾಧ್ಯವಿಲ್ಲ. ಯಾವುದೇ ಕಣವು ವೃತ್ತಾಕಾರ ಕಕ್ಷೆಯಲ್ಲಿ ಚಲಿಸುವಾಗ ವೇಗೋತ್ಕರ್ಷಕ್ಕೆ ಒಳಪಡುತ್ತದೆ. ವೇಗೋತ್ಕರ್ಷದ ಸಂದರ್ಭದ ಆವೇಶಯುಕ್ತ ಕಣಗಳು ಶಕ್ತಿಯನ್ನು ಹೊರಸೂಚಿಸುತ್ತವೆ. ಹೀಗೆ ತಿರುಗಲು ಎಲೆಕ್ಟ್ರಾನ್ ತನ್ನ ಶಕ್ತಿಯನ್ನು ಕಳೆದುಕೊಂಡು ಅಂತಿಮವಾಗಿ ನ್ಯೂಕ್ಲಿಯಸ್ನಲ್ಲಿ ಬೀಳುತ್ತದೆ. ಒಂದು ವೇಳೆ ಹೀಗಾದರೆ ಪರಮಾಣು ಅತ್ಯಂತ ಅಸ್ಥಿರವಾಗುವುದು ಅಂತನ್ನೋದು ಅವರು ಹೇಳಿದ ನ್ಯೂನ್ಯತೆಗಳು. ಇನ್ನು 4ನೇ ಪ್ರಶ್ನೆ ಬರ್ತಾ ಇದ್ವಿ. ಬೋರ್ ಅವರ ಪರಮಾಣು ಮಾದರಿಯನ್ನು ವಿವರಿಸಿರಿ ಅಂತ. ನೀಲ್ಸ್ ಬೋರ್ ಅವರ ಪರಮಾಣು ಮಾದರಿ ರುದರ್ಫೋರ್ಡ್ ಅವರ ಪರಮಾಣು ಮಾದರಿಯ ವಿರುದ್ಧ ಬಂದಂತಹ ಆಕ್ಷೇಪಣೆಗಳಿಂದ ಹೊರಬರಲು ನೀಡಿದಂಥ ನೀಲ್ಸ್ ಬೋರ್ ಪರಮಾಣು ಮಾದರಿಯಾಗಿತ್ತು. ಈ ಕೆಳಗಿನ ಸಮರ್ಥನೆಗಳನ್ನ ಅವ್ರು ಮುಂದಿಟ್ಟರು. ಏನೇನಿದ್ದು ಸಮರ್ಥನೆಗಳು ಅಂದರೆ, ಪರಮಾಣುವಿನಲ್ಲಿ ವಿವಿಕ್ತ ಕಕ್ಷೆಗಳೆಂಬ ವಿಶೇಷ ಕಕ್ಷೆಗಳಲ್ಲಷ್ಟೇ ಎಲೆಕ್ಟ್ರಾನ್ಗಳು ಇರಲು ಅವಕಾಶವಿದೆ. ವಿವಿಕ್ತ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳು ಸುತ್ತುತ್ತಿರುವಾಗ ಶಕ್ತಿಯನ್ನು ಹೊರಸೂಸುವುದಿಲ್ಲ. ಸೊ ಇಲ್ಲಿ ನಾವು ನೋಡ್ತಿದ್ದೀವಿ ಕಕ್ಷೆ ಚಿತ್ರ. ಇಲ್ಲಿ ಕೆ, ಎಲ್, ಎಂ, ಎನ್ ಅನ್ನುವಂಥ ಕಕ್ಷೆಗಳಲ್ಲಿ ಮಾತ್ರ ಎಲೆಕ್ಟ್ರಾನ್ಗಳು ಸುತ್ತಿರ್ತವೆ. ಓಕೆ, ಬೀಜ ಕೇಂದ್ರದ ಪರಮಾಣುವಿನಲ್ಲಿ ವಿವಿಧ ಶಕ್ತಿಯ ಮಟ್ಟಗಳನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಈ ಕಕ್ಷೆಗಳು ಅಥವಾ ಕಕ್ಷೆಗಳನ್ನು ಶಕ್ತಿಯ ಮಟ್ಟಗಳು ಎನ್ನುತ್ತಾರೆ. ಚಿತ್ರದಲ್ಲಿ ಪರಮಾಣುವಿನ ಶಕ್ತಿಯ ಮಟ್ಟಗಳನ್ನು ತೋರಿಸಲಾಗಿದೆ. ಈ ಕಕ್ಷೆಗಳು ಅಥವಾ ಕವಚಗಳನ್ನು KLM ಎಂಬ ಅಕ್ಷರಗಳಿಂದ ಅಥವಾ ನಂಬರ್ 1, 2, 3, 4ಗಳಿಂದನೂ ಸೂಚಿಸ್ತಾರೆ. ಇನ್ನು ನಮ್ಮ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. 5ನೇ ಪ್ರಶ್ನೆ. ಈ ಅಧ್ಯಯನದಲ್ಲಿ ಪ್ರಸ್ತಾಪಿಸಲಾದ ಎಲ್ಲ ಪರಮಾಣು ಮಾದರಿಗಳನ್ನು ಹೋಲಿಕೆ ಮಾಡಿರಿ ಅಂತ ಹೇಳ್ತಿದ್ದಾರೆ. ನಮಗೆ 3 ಮಾದರಿಗಳನ್ನು ಕೊಟ್ಟಿದ್ದರು. ಆ 3 ಮಾದರಿಗಳ ಹೋಲಿಕೆಗಳನ್ನು ನೋಡ್ತಾ ಹೋದರೆ ನಮಗೆ ಹೇಳ್ತಿದ್ದೀವಿ. ಜೆ ಥಾಮ್ಸನ್ ಅವರ ಪರಮಾಣು ಮಾದರಿ, ರುದರ್ಫೋರ್ಡ್ ಅವರ ಪರಮಾಣು ಮಾದರಿ ಆ್ಯಂಡ್ ನೀಲ್ಸ್ ಬೋರ್ ಅವರ ಪರಮಾಣು ಮಾದರಿ ಅಂತ ಹೇಳ್ತಿದ್ದೀವಿ. ಜೆ ಥಾಮ್ಸನ್ ಅವರ ಪರಮಾಣು ಮಾದರಿಗೆ ಬಂದರೆ, ಒಂದು ಪರಮಾಣುವು ಧನಾತ್ಮಕ ಅಂಶವಿರುವಂಥ ಗೋಳವನ್ನು ಒಳಗೊಂಡಿದೆ ಮತ್ತು ಅದರಲ್ಲಿ ಎಲೆಕ್ಟ್ರಾನ್ಗಳು ಹುದುಗಿಕೊಂಡಿರುತ್ತವೆ ಅಂತ ಹೇಳಿದರು. ಅದೇ ನಾವು ಈ 2ನೇ ಪಾಯಿಂಟಿಗೆ ಹೋದರೆ, ಋಣಾತ್ಮಕ ಮತ್ತು ಧನಾತ್ಮಕ ಆವೇಶಗಳು ಸರಿ ಪರಿಮಾಣದಲ್ಲಿರುತ್ತವೆ. ಆದ್ದರಿಂದ ಒಂದು ಪರಮಾಣು ಸಂಪೂರ್ಣವಾಗಿ ವಿದ್ಯುತ್ ತಟಸ್ಥವಾಗಿದೆ ಅಂತ ಅನ್ನೋದನ್ನು ಅವ್ರು ಹೇಳಿದರು. ಬಟ್ ರುದರ್ಫೋರ್ಡ್ ಬಂದು ಹೇಳಿದರು, ಪರಮಾಣುವಿನ ಕೇಂದ್ರವು ಧನ ಆವೇಶವನ್ನು ಹೊಂದಿದ್ದು ಅದನ್ನು ನ್ಯೂಕ್ಲಿಯಸ್ ಅಥವಾ ಬೀಜ ಕೇಂದ್ರ ಎನ್ನುವರು. ಪರಮಾಣುವಿನ ಹೆಚ್ಚಿನ ದ್ರವ್ಯರಾಶಿಯು ಬೀಜ ಕೇಂದ್ರದಲ್ಲಿ ಕೇಂದ್ರೀಕೃತವಾಗಿದೆ. ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ನ ಸುತ್ತ ವೃತ್ತಾಕಾರ ಪಥದಲ್ಲಿ ಚಲಿಸುತ್ತವೆ.
ಪರಮಾಣು ಗಾತ್ರಕ್ಕೆ ಹೋಲಿಸಿದರೆ ನ್ಯೂಕ್ಲಿಯಸ್ನ ಗಾತ್ರ ತುಂಬ ಚಿಕ್ಕದಾಗಿರ್ತತಿ ಅನ್ನೋದನ್ನು ಹೇಳಿದರು. ನೀಲ್ಸ್ ಬೋರ್ ಅವರಿಗೆ ಬಂದರೆ ಪರಮಾಣುವಿನ ವಿಭಕ್ತ ಕಕ್ಷೆಗಳೆಂಬ ವಿಶೇಷ ಕಕ್ಷೆಗಳಷ್ಟೇ ಎಲೆಕ್ಟ್ರಾನ್ಗಳು ಇರಲು ಅವಕಾಶವಿದೆ ಅನ್ನೋದನ್ನು ಹೇಳಿದರು. ವಿಭಕ್ತ ಕಕ್ಷೆಗಳು ಎಲೆಕ್ಟ್ರಾನ್ಗಳು ಸುತ್ತುತ್ತಿರುವಾಗ ಶಕ್ತಿಯನ್ನು ಹೊರಸೂಸುವುದಿಲ್ಲ ಅನ್ನೋದನ್ನು ಹೇಳಿದರು. ಇನ್ನು 6ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ವಿವಿಧ ಕವಚಗಳಲ್ಲಿ ಮೊದಲ 18 ಧಾತುಗಳ ಎಲೆಕ್ಟ್ರಾನ್ ಹಂಚಿಕೆಯನ್ನು ಬರೆಯುವ ನಿಯಮಗಳ ಸಾರಾಂಶವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ವಿವಿಧ ಶಕ್ತಿಯ ಮಟ್ಟಗಳಲ್ಲಿ ಅಥವಾ ಕವಚಗಳಲ್ಲಿ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಹಂಚಿಕೆ ಬರೆಯಲು ಈ ಕೆಳಗಿನ ನಿಯಮವನ್ನು ಅನುಸರಿಸಲಾಗ್ತದೆ. ಈ ನಿಯಮ ಅಂದರೆ ನಂಬರ್ 1, ಕವಚದಲ್ಲಿರುವ ಗರಿಷ್ಠ ಎಲೆಕ್ಟ್ರಾನ್ ಸಂಖ್ಯೆಯನ್ನು ಕಂಡುಹಿಡಿಯುವ ಸೂತ್ರ 2n². ಇಲ್ಲಿ n ಎಂದರೆ ಕಕ್ಷೆಗಳ ಸಂಖ್ಯೆ ಅಥವಾ ವಿವಿಧ ಶಕ್ತಿಯ ಮಟ್ಟಗಳ ಸೂಚ್ಯಾಂಕ, ಅಂದರೆ 1 2 3 4 ಆಗಿರ್ಬೋದು. ಆದ ಕಾರಣ ವಿವಿಧ ಕವಚಗಳಲ್ಲಿರುವ ಗರಿಷ್ಠ ಎಲೆಕ್ಟ್ರಾನ್ ಸಂಖ್ಯೆಯನ್ನು ಈ ಕೆಳಗಿನಂತೆ ಇರ್ತದೆ. ಮೊದಲನೇ ಕವಚಕ್ಕೆ ಬಂದರೆ ಕೆ ಅನ್ನುವಂಥ ಕವಚ, ದಟ್ ಇಸ್ ಅ 1ನೇ ಕವಚ, ದಟ್ ಇಸ್ ಅ 2n². n ಜಾಗದಲ್ಲಿ 1 ಹಾಕಿ ಬರೆದ್ರೆ 2 × 1 × 1 ಆಗ್ತದೆ. ಅಂದರೆ ದಟ್ ಇಸ್ ನಥಿಂಗ್ ಬಟ್ 2 ಅಷ್ಟೇ ಆಗ್ತದೆ. ನಾವು ಇಲ್ಲಿ ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಎರಡನೇ ಕವಚಕ್ಕೆ ಬಂದರೆ ನಾವು ಹೇಳ್ತೀವಿ ಎಲ್ ಕವಚ 2n², ದಟ್ ಇಸ್ ಅ 2 ಜಾಗದಲ್ಲಿ n ಜಾಗದಲ್ಲಿ 2 ತುಂಬಿದರೆ n ದಟ್ ಇಸ್ ಅ 2 × 2 × 2 ಆಗ್ತದೆ. ಅಂದರೆ 2 2 4 4 8 ಆಗ್ತದೆ. 8 ಎಲೆಕ್ಟ್ರಾನ್ಗಳನ್ನ ಇಲ್ಲಿ ಕಾಣಿಸ್ತೀವಿ. ಮೂರನೇ ಕವಚಕ್ಕೆ ಬಂದರೆ ಎಂ ಕವಚ ಅಂತ ಹೇಳ್ತೀವಿ. ದಟ್ ಇಸ್ ಅ 2n² ಸೂತ್ರದಲ್ಲಿ n ಜಾಗದಲ್ಲಿ 3 ತುಂಬಿದರೆ ನಾವು 3ರ ವರ್ಗ, ದಟ್ ಇಸ್ ಅ 3 3 9 × 2 ಮಾಡಿಬಿಟ್ರೆ 18 ಆಗ್ತದೆ. ನಾಲ್ಕನೇ ಕವಚಕ್ಕೆ ಬಂದರೆ ಎನ್ ಕವಚ ಅಂತ ಹೇಳ್ತಿದ್ವಿ. 2n², ದಟ್ ಇಸ್ ಎನ್ ಜಾಗದಲ್ಲಿ ನಾವು 4 ತುಂಬ್ತಿದ್ದೀವಿ. 4 4 16 ಆಯಿತು. 16 32 ಎಲೆಕ್ಟ್ರಾನ್ಗಳು ಇಲ್ಲಿ ಕಂಡುಬಂದು ಅಂತ ಹೇಳ್ತೀವಿ. ಹಾಗಾಗಿ ಅತ್ಯಂತ ಹೊರಕವಚ ಅಥವಾ ಅತ್ಯಂತ ಹೊರಕಕ್ಷೆ ಹೊಂದಬಹುದಾದಂಥ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು ಅಂದರೆ 8. ಒಳಗಿನ ಕವಚ ಪೂರ್ತಿ ಭರ್ತಿಯಾಗದ ಹೊರತು ಕೊಟ್ಟಂತಹ ಕವಚದಲ್ಲಿ ಎಲೆಕ್ಟ್ರಾನ್ಗಳು ಭರ್ತಿಯಾಗುವುದಿಲ್ಲ. ಅಂದರೆ ಕವಚಗಳು ಹಂತ ಹಂತವಾದ ಕ್ರಮದಲ್ಲಿ ತುಂಬಿಕೊಳ್ಳುತ್ತವೆ ಅಂದಂಗಾಯಿತು. ಇನ್ನು ನಮ್ಮ 6ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಸಿಲಿಕಾನ್ ಮತ್ತು ಆಮ್ಲಜನಕವನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳುವ ಮೂಲಕ ಧಾತುವಿನ ವ್ಯಾಲೆನ್ಸಿಯನ್ನು ವ್ಯಾಖ್ಯಾನಿಸಿ ಅಂತ ಹೇಳ್ತಿದ್ದಾರೆ. ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿರುವಂಥ ಎಲೆಕ್ಟ್ರಾನ್ಗಳನ್ನು ವ್ಯಾಲೆನ್ಸಿ ಎಲೆಕ್ಟ್ರಾನ್ಗಳು ಅಂತ ಕರೀತಾರೆ. ಪರಮಾಣುವಿನ ಸಂಯೋಗ ಸಾಮರ್ಥ್ಯವೇ ವ್ಯಾಲೆನ್ಸಿ ಆಗಿರ್ತದೆ. ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿರುವಂಥ ಎಲೆಕ್ಟ್ರಾನ್ಗಳ ಸಂಖ್ಯೆಯು 4 ಅಥವಾ 4ಕ್ಕಿಂತ ಕಡಿಮೆ ಇದ್ದರೆ ಆಗ ಪರಮಾಣುವಿನ ವ್ಯಾಲೆನ್ಸಿಯು ಅತ್ಯಂತ ಹೊರಕವಚದಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆಗೆ ಸಮವಾಗಿರ್ತದೆ. ನೆಕ್ಸ್ಟ್ ಪಾಯಿಂಟ್ಗೆ ಬಂದರೆ ಸಿಲಿಕಾನ್ ಪರಮಾಣುವಿನ ಎಲೆಕ್ಟ್ರಾನ್ ಹಂಚಿಕೆಯನ್ನು ಬರೆದ ಸಿಲಿಕಾನ್ ಪರಮಾಣು ಸಂಖ್ಯೆ ನಮ್ಗೆ ಗೊತ್ತು 14, ದಟ್ ಇಸ್ ಅ 284 ಅಂತ ಬರಿತೀವಿ. ಆದ್ದರಿಂದ ಸಿಲಿಕಾನ್ದ ಹೊರಕವಚದ ವ್ಯಾಲೆನ್ಸಿ ಎಷ್ಟು ಅಂದರೆ 4. ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿರುವಂಥ ಎಲೆಕ್ಟ್ರಾನ್ಗಳ ಸಂಖ್ಯೆ 4 ಅಥವಾ 4ಕ್ಕಿಂತ ಜಾಸ್ತಿ ಇದ್ದರೆ ಆಗ ವ್ಯಾಲೆನ್ಸಿಯನ್ನು ಅಷ್ಟಕದಿಂದ ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿರುವಂಥ ಎಲೆಕ್ಟ್ರಾನ್ಗಳನ್ನು ಕಳೆಯುವುದರ ಮೂಲಕ ನಿರ್ಧರಿಸಬಹುದು. ಉದಾಹರಣೆಗೆ ಆಕ್ಸಿಜನ್ ಪರಮಾಣುಗಳು ತಮ್ಮ ಅತ್ಯಂತ ಹೊರಕವಚದಲ್ಲಿ 6 ಎಲೆಕ್ಟ್ರಾನ್ಗಳನ್ನ ಹೊಂದಿರುತ್ತವೆ. ಆದ್ದರಿಂದ ಅವುಗಳ ವ್ಯಾಲೆನ್ಸಿ 8 - 6 ಮಾಡಿದರೆ 2 ಬರ್ತದೆ. ಸೊ ಹಂಗಾಗಿ ಆಕ್ಸಿಜನ್ದ ವ್ಯಾಲೆನ್ಸಿ ಎಷ್ಟು ಅಂದರೆ 2 ಅಂತ ಹೇಳ್ತೀವಿ. ಇನ್ನು ನಮ್ಮ 8ನೇ ಪ್ರಶ್ನೆಗೆ ಬರ್ತಾ ಇದ್ದೀವಿ. ಉದಾಹರಣೆಗಳೊಂದಿಗೆ ವಿವರಿಸಿರಿ ಅಂತ ಹೇಳ್ತಾರೆ. ಏನೇನು ವಿವರಿಸಬೇಕು? ಪರಮಾಣು ಸಂಖ್ಯೆ, ರಾಜ್ ಸಂಖ್ಯೆ, ಸಮಸ್ಥಾನಿ ಮತ್ತು ಐಸೋಬಾರ್ಗಳು. ಸಮಸ್ಥಾನಿಗಳ ಯಾವುದಾದ್ರೂ 2 ಉಪಯೋಗಗಳನ್ನು ತಿಳಿಸಿರಿ ಅಂತ ಹೇಳ್ತಿದ್ದಾರೆ. ನಮ್ಮ 1ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಪರಮಾಣು ಸಂಖ್ಯೆ ಅಂದರೆ ಏನು? ಪರಮಾಣುವಿನ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ಗಳ ಒಟ್ಟು ಸಂಖ್ಯೆಯನ್ನು ಪರಮಾಣು ಸಂಖ್ಯೆ ಅಂತ ಕರೀತಾರೆ. ಪರಮಾಣು ಸಂಖ್ಯೆಯನ್ನು ಝಡ್ ಅನ್ನುವಂಥ ಸಂಕೇತದಿಂದ ಸೂಚಿಸ್ತಾರೆ. ಉದಾಹರಣೆಗೆ ಕಾರ್ಬನ್ನಲ್ಲಿರುವಂಥ ಒಟ್ಟು ಪ್ರೋಟಾನ್ಗಳ ಸಂಖ್ಯೆ 6. ಆದ್ದರಿಂದ ಕಾರ್ಬನ್ದ ಪರಮಾಣು ಸಂಖ್ಯೆ 6 ಅಂತ ಹೇಳ್ತೀವಿ. ಪರಮಾಣು ರಾಜ್ ಸಂಖ್ಯೆ ಅಂದ್ರೇನು? ಪರಮಾಣುವಿನ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಸಂಖ್ಯೆಯನ್ನು ರಾಜ್ ಸಂಖ್ಯೆ ಅಂತ ಕರಿತೀವಿ. ರಾಜ್ ಸಂಖ್ಯೆಯನ್ನು ಕ್ಯಾಪಿಟಲ್ ಎ ಎಂಬ ಸಂಕೇತದಿಂದ ಸೂಚಿಸ್ತಾರೆ. ಉದಾಹರಣೆಗೆ ಕಾರ್ಬನ್ನ ರಾಶಿಯು 12U, ಏಕೆಂದರೆ ಅದು 6 ಪ್ರೋಟಾನ್ ಮತ್ತು 6 ನ್ಯೂಟ್ರಾನ್ಗಳನ್ನ ಹೊಂದಿದೆ. ದಟ್ ಇಸ್ 6 + 6 = 12U ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಒಂದು ಹೋದರೆ ಸಮಸ್ಥಾನಿಗಳ ಅಥವಾ ಐಸೋಟೋಪ್ಗಳ 2 ಉಪಯೋಗಗಳನ್ನ ಬರೀಬೇಕಾಗಿತ್ತು. ಒಂದೇ ಪರಮಾಣು ಸಂಖ್ಯೆಯನ್ನು ಆದರೆ ಬೇರೆ ಬೇರೆ ರಾಜ್ ಸಂಖ್ಯೆಯನ್ನು ಹೊಂದಿರುವ ಒಂದೇ ಧಾತುವಿನ ಪರಮಾಣುಗಳನ್ನು ಸಮಸ್ಥಾನಿಗಳು ಅಂತ ಕರೀತಾರೆ. ಉದಾಹರಣೆಗೆ ಹೈಡ್ರೋಜನ್ ಸಮಸ್ಥಾನಿಗಳು. ಹೈಡ್ರೋಜನ್ಗೆ 3 ಸಮಸ್ಥಾನಿಗಳನ್ನು ಇಲ್ಲಿ ನಾವು ನೋಡ್ಬೋದು.
H11 ಇದ್ದರೆ ದಟ್ ಇಸ್ ಕಾಲ್ಡ್ ಎಸ್ ಅ ಪ್ರೋಟೋನಿಯಂ, H12 ಇದ್ದರೆ ದಟ್ ಇಸ್ ಕಾಲ್ಡ್ ಎಸ್ ಅ ಡ್ಯೂಟೇರಿಯಂ, H13 ಇದ್ದರೆ ದಟ್ ಇಸ್ ಅ ಟ್ರೀಸಿಯಂ ಅಂತ ಕರಿತೀವಿ. ಇನ್ನು ಐಸೋಬಾರ್ ಅಂದ್ರೆ ಏನು? ಬೇರೆ ಬೇರೆ ಪರಮಾಣು ಸಂಖ್ಯೆ ಒಂದೇ ಪರಮಾಣು ರಾಶಿಯನ್ನು ಹೊಂದಿರುವ ಬೇರೆ ಬೇರೆ ಧಾತುಗಳ ಪರಮಾಣುಗಳನ್ನು ಐಸೋಬಾರ್ಗಳು ಎನ್ನುತ್ತಾರೆ. ರೈಟ್. ಸೊ ಉದಾಹರಣೆಗೆ 2 ಧಾತುಗಳನ್ನು ಗಣನೆಗೆ ತೆಗೆದುಕೊಳ್ಳೋಣ. ಕ್ಯಾಲ್ಸಿಯಂ ಪರಮಾಣು ಸಂಖ್ಯೆ 20 ಮತ್ತು ಆರ್ಗಾನ್ ಪರಮಾಣು ಸಂಖ್ಯೆ 18. ಈ ಪರಮಾಣುಗಳ ಎಲೆಕ್ಟ್ರಾನ್ ಸಂಖ್ಯೆ ಬೇರೆ ಬೇರೆ ಆಗಿರುತ್ತದೆ. ಆದರೆ ಈ 2 ಧಾತುಗಳ ರಾಶಿ ಸಂಖ್ಯೆ ನೋಡಿದರೆ 40 ಇದೆ. ಹಾಗಾಗಿ ಈ ಜೋಡಿಗಳ ಧಾತುಗಳ ಅಣುಗಳಲ್ಲಿಯೂ ನ್ಯೂಕ್ಲಿಯಾನುಗಳ ಸಂಖ್ಯೆ ಒಂದೇ ಆಗಿರೋದು. ಆದ್ದರಿಂದ ಇವುಗಳನ್ನು ಐಸೋಬಾರ್ ಅಂತ ಕರಿಬೋದು. ಸಮಸ್ಥಾನಿಗಳ 2 ಉಪಯೋಗಗಳಿಂದ ವಿವಿಧ ಕ್ಷೇತ್ರಗಳಲ್ಲಿ ಉಪಯುಕ್ತತೆಯನ್ನು ಹೊಂದಿವೆ. ಅಂದರೆ ಯುರೇನಿಯಂನ ಸಮಸ್ಥಾನಿಯನ್ನು ನ್ಯೂಕ್ಲಿಯರ್ ಕ್ರಿಯಾಕಾರಿಯಲ್ಲಿ ಇಂಧನವಾಗಿ ಬಳಸ್ತಾರೆ. ಇನ್ನು ಕೊಬಾಲ್ಟ್ ಸಮಸ್ಥಾನಿಯನ್ನು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸ್ತಾರೆ. ಅಯೋಡಿನ ಸಮಸ್ಥಾನಿಯನ್ನು ಗೈಟ್ರ್ ಚಿಕಿತ್ಸೆಯಲ್ಲಿ ನಾವು ಬಳಸ್ತೀವಿ. ನಮ್ಮ 9ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. Na+ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥ ಕೆ ಮತ್ತು ಎಲ್ ಕವಚಗಳನ್ನು ಹೊಂದಿದೆ, ವಿವರಿಸ್ರಿ ಅಂತ ಹೇಳ್ತಿದ್ದಾರೆ. ಸೋಡಿಯಂ ಪರಮಾಣು ಒಟ್ಟು ಎಷ್ಟು ಅಂದರೆ 11 ಎಲೆಕ್ಟ್ರಾನ್ಗಳನ್ನ ಹೊಂದಿರ್ತದೆ. ಸೋಡಿಯಂ ಪರಮಾಣುವಿನ ಎಲೆಕ್ಟ್ರಾನ್ ಹಂಚಿಕೆಯನ್ನು ಬರೆದ್ರೆ 2, 8, 1 ಅಂತ ಬರಿತೀವಿ. ಅದನ್ನು ಬೇರೆ ಥರ ಬರೆದ್ರೆ 1s2, 2s2, 2p6, 3s1 ಅಂತ ಬರಿತೀವಿ. ಆದರೆ Na+ ಸೋಡಿಯಂ ಪರಮಾಣುಗಿಂತ 1 ಎಲೆಕ್ಟ್ರಾನ್ ಕಡಿಮೆ ಇರ್ತದೆ. ಅಂದರೆ ಇದರಲ್ಲಿ 10 ಎಲೆಕ್ಟ್ರಾನ್ಗಳನ್ನ ಮಾತ್ರ ಇದು ಹೊಂದಿರ್ತದೆ. ಆದುದರಿಂದ Na+ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥ ಕೆ ಕವಚದಲ್ಲಿ 2 ಇರ್ತವೆ ಎಲೆಕ್ಟ್ರಾನ್, ಎಲ್ ಕವಚದಲ್ಲಿ 8 ಎಲೆಕ್ಟ್ರಾನ್ಗಳನ್ನ ಮಾತ್ರ ಅದು ಹೊಂದಿರ್ತದೆ ಅಂದಂಗಾಯಿತು. ನಮ್ಮ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಬ್ರೋಮಿನ್ ಪರಮಾಣು ಸಂಖ್ಯೆ ದಟ್ ಇಸ್ 7935 Br ಇದೆ. ಅದರ ಪರ್ಸೆಂಟೇಜ್ ಕೊಡ್ತಾ ಇದ್ದಾರೆ 49.7% ಅಂತ. ಮತ್ತು ಇನ್ನೊಂದು ಬ್ರೋಮಿನ್ ಇದೆ ಇಲ್ಲಿ 81, ಅದರ ಪರಮಾಣು ರಾಶಿ 35, ಅದರ ಪರಮಾಣು ಸಂಖ್ಯೆ, ಅದರ ಪರ್ಸೆಂಟೇಜ್ ಎಷ್ಟಿದೆ ಅಂದರೆ 50.3% ಇದೆ. ಈ 2 ಸಮಸ್ಥಾನಿಗಳ ರೂಪದಲ್ಲಿ ನಮಗೆ ಬ್ರೋಮಿನ್ ದೊರೀತದೆ. ಬ್ರೋಮಿನ್ ಪರಮಾಣುವಿನ ಸರಾಸರಿ ದ್ರವ್ಯರಾಶಿಯನ್ನು ಲೆಕ್ಕಾಚಾರ ಮಾಡಿರಿ ಅಂತ ಹೇಳ್ತಿದ್ದಾರೆ. ಬ್ರೋಮಿನ್ ಸರಾಸರಿ ಪರಮಾಣು ರಾಶಿ ಎಷ್ಟು ಅಂತಂದರೆ ಸಾಮಾನ್ಯವಾಗಿ ಹೇಳುವಾಗ ನಾವು 2 ಕೂಡಿಸಿ 2ರಿಂದ ಡಿವೈಡ್ ಮಾಡ್ತಿರ್ತೀವಿ. ಬಟ್ ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಹಾಗಾಗಿ ನಾವು ಬರಿತಿದ್ವಿ 79 ಇಂಟು ಅದರ ಪರ್ಸೆಂಟೇಜ್ ಎಷ್ಟು 49.7, ದಟ್ ಇಸ್ ಅ ಪರ್ಸೆಂಟೇಜ್ ನಥಿಂಗ್ ಬಟ್ 100ಕ್ಕೆ ಅಂದಂಗೆ ಡಿವೈಡ್ ಬೈ 100 ಪ್ಲಸ್ 81 ಇಂಟು 50.3 ಡಿವೈಡ್ ಬೈ 100 ಅಂದಂಗೆ. ಸೊ ಅವೆರಡನ್ನು ಗುಣಿಸಿಬಿಟ್ರೆ ನಮಗೆ ಬರ್ತದೆ ಆನ್ಸರ್ 3926.3 ಡಿವೈಡ್ ಬೈ 100, ದಟ್ ಇಸ್ 4074.3 ಡಿವೈಡೆಡ್ ಬೈ 100 ಅಂದಂಗೆ ಆಯ್ತದ. ರೈಟ್. ಸೊ ಅವೆರಡನ್ನ ಲಸ ಸರಿ ಮಾಡಿ ತೆಗೆದ್ರೆ 100 ಲಸ ಬರ್ತದೆ, ಆಮೇಲೆ ನಮಗೆ 8000.6 ಬರ್ತದೆ. ದಟ್ ಇಸ್ ಡಿವೈಡ್ ಮಾಡಿ ಬರೆದ್ರೆ 80.006 U ಅಂತ. ಇದರ ಅರ್ಥ ಯಾವುದೇ ಒಂದು ಬ್ರೋಮಿನ್ ಪರಮಾಣುವಿನ ಆಂಶಿಕ ರಾಶಿಯು 80.006 U ಎಂದಲ್ಲ. ಅಂದರೆ ನಿರ್ದಿಷ್ಟ ಪರಮಾಣುವಿನ ಬ್ರೋಮಿನನ್ನು ತೆಗೆದುಕೊಂಡಾಗ ಅದರಲ್ಲಿ 2 ಸಮಸ್ಥಾನಿಗಳು ಇರುತ್ತವೆ ಮತ್ತು ಅವುಗಳ ಸರಾಸರಿ ರಾಶಿ 80.006 U ಆಗಿರ್ತತಿ ಅಂತ ಅರ್ಥ. ಇನ್ನು 11ನೇ ಪ್ರಶ್ನೆಗೆ ಹೋದರೆ, ಒಂದು X ಧಾತುವಿನ ಮಾದರಿ ಸರಾಸರಿ ಪರಮಾಣು ರಾಶಿ 16.2 U. ಆದ್ದರಿಂದ ಮಾದರಿಯಲ್ಲಿರುವಂಥ 2 ಧಾತುಗಳು ಯಾವುವು ಅಂದರೆ X16 8 ಮತ್ತೊಂದು X18 8. ಸಮಸ್ಥಾನಿಗಳ ಶೇಕಡಾವಾರು ಪ್ರಮಾಣ ಎಷ್ಟು ಅಂತ ನೀವು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಈಗ ಅವ್ರು ಕೊಟ್ಟಿರೋ ದತ್ತಾಂಶಗಳು ಏನೇನು? ಸರಾಸರಿ ರಾಶಿ ಕೊಟ್ಟಿದ್ದಾರೆ, ಅವುಗಳ ಪರಮಾಣು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ, ಬಟ್ ಅವುಗಳ ಶೇಕಡಾವಾರು ಗೊತ್ತಿಲ್ಲ, ನೀವೇ ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ರೈಟ್. ಸೊ ಒಂದು X ಧಾತುವಿನ ಮಾದರಿ ಸರಾಸರಿ ಪರಮಾಣು ರಾಶಿ 16.2 U ಇದೆ. ಒಂದು ಸಮಸ್ಥಾನಿಯ ಶೇಕಡಾವಾರ ಪ್ರಮಾಣ Y% ಅಂತ ಇಟ್ಕೊಳ್ಳೋಣ. ಹಾಗಾಗಿ ಇನ್ನೊಂದು ಸಮಸ್ಥಾನಿಯ ಶೇಕಡಾವಾರ ಪ್ರಮಾಣ ಎಷ್ಟಾಗ್ತದೆ ಅಂದರೆ 100 - Y ಆಗೇ ಆಗ್ತದೆ. ಯಾಕಂದರೆ ಶೇಕಡಾವಾರು ಯಾವಾಗಲೂ ನಾವು 100ಕ್ಕೆ ಹೇಳ್ತೀವಿ, ಅದೊಂದು 40 ಅಂತ ಹೇಳ್ತಿದ್ದೀವಿ ಅಂದರೆ ಇನ್ನೊಂದು 60 ಆಗೇ ಇರ್ತದೆ. ರೈಟ್. ಸೊ ಹಾಗಾಗಿ ಇಲ್ಲಿ ಒಂದು Y% ಅಂತ ತೊಗೋತಿದ್ದೀವಿ ಅಂದರೆ ಇನ್ನೊಂದು 100 - Y% ಆಗಿರ್ತದೆ. ಹಾಗಾಗಿ ಆಗಳ ಥರನೇ ನಾವು ಮತ್ತೆ ಲೆಕ್ಕ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ. 18 ಇಂಟು Y ಡಿವೈಡೆಡ್ ಬೈ 100 ಪ್ಲಸ್ 16 ರಾಶಿದೊಂದಿದೆ, ದಟ್ ಇಸ್ 16 ಇಂಟು 100 ಮೈನಸ್ Y ಡಿವೈಡ್ ಬೈ 100. ಇವುಗಳನ್ನು ಗುಣಿಸಿದಾಗ 18Y ಡಿವೈಡ್ ಬೈ 100 ಬಂತು. ಸೊ 16 ಬ್ರ್ಯಾಕೆಟ್ 100 ಮೈನಸ್ Y ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು 16.2
2 ಅನ್ನೋದಂತರೂ ಸರಾಸರಿ ನಮ್ಗೆ ಗೊತ್ತು. ಇವೆಲ್ಲವನ್ನು ಗುಣಾಕಾರ ಮಾಡಿದಾಗ ಲಸ ನಮ್ಗೆ 100 ಬರ್ತದೆ. 18y ಪ್ಲಸ್ 1600 ಮೈನಸ್ 16y ಈಸ್ ಈಕ್ವಲ್ ಟು 16.2. ಸೊ ಭಾಗಲಬ್ಧ 100ಅನ್ನು ಈ ಕಡೆ ಬಲಗಡೆ ಸ್ಥಾನಪಲ್ಲಟಗೊಳಿಸಿದಾಗ ಭಾಗಾಕಾರ ಇದ್ದಿದ್ದು 100 ಈ ಕಡೆ ಬಂದರೆ ಗುಣಾಕಾರ ಆಗಿಬಿಡ್ತದೆ. ಅಂದರೆ 16.2 ಹೋಗಿ 1620 ಆಗ್ತದೆ. ಇಲ್ಲಿ 18y ಮೈನಸ್ 16y ಅಂತಿದೆ. ಅವೆರಡನ್ನು ಒಂದಕ್ಕೊಂದು ತೆಗೆದಾಗ ನಮಗೆ ಪ್ಲಸ್ 2y ಪ್ಲಸ್ 1600 ಈಸ್ ಈಕ್ವಲ್ ಟು 1620 ಆಗ್ತದೆ. ಈ ಪ್ಲಸ್ 1600ನ ಎತ್ತಿ ನಾವು ಬಲಗಡೆಗೆ ತೊಗೊಂಡಾಗ ಪ್ಲಸ್ 1600 ಹೋಗಿ ಮೈನಸ್ 1600 ಆಗ್ತದೆ. ದಟ್ ಇಸ್ 1620ರಲ್ಲಿ 1600 ತೆಗೆದ್ರೆ ಬರೋ ಆನ್ಸರ್ 20. 2y ಈಸ್ ಈಕ್ವಲ್ ಟು 21. ದಟ್ ಇಸ್ y ಈಸ್ ಈಕ್ವಲ್ ಟು 10. ಹಾಗಾಗಿ ಸಮಸ್ಥಾನಿ 18 8 x ಇದರ ಸರಾಸರಿ ಪ್ರಮಾಣ ಎಷ್ಟು ರೀ ಅಂದರೆ ಸೊ 10%. ಸೊ 10% ಅಂದ್ಕೊಳ್ಳೆ ಇನ್ನೊಂದ್ರದ್ದು ಎಷ್ಟು ಬರ್ತದೆ ಆಟೋಮೆಟಿಕ್ಲಿ ನಮಗೆ ಗೊತ್ತು. ಆದ್ದರಿಂದ ಸಮಸ್ಥಾನಿ 16x 8 ಸರಾಸರಿ ಶೇಕಡಾ ಪ್ರಮಾಣ ಎಷ್ಟು ಅಂದರೆ 100 ಮೈನಸ್ y ಅಂದಿದ್ದೀವಲ್ಲ 100 ಮೈನಸ್ 10 ದಟ್ ಇಸ್ 90%. ಇನ್ನು ನಮ್ಮ 12ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. Z ಈಕ್ವಲ್ ಟು 3 ಆದರೆ ಧಾತುವಿನ ವ್ಯಾಲೆನ್ಸಿ ಎಷ್ಟು ಅಂತ ಕೇಳ್ತಿದ್ದಾರೆ. ಆ ಧಾತುವಿನ ಹೆಸರನ್ನು ಹೇಳ್ರಿ ಅಂತ ಹೇಳ್ತಿದ್ದಾರೆ. ಸೊ Z ಈಕ್ವಲ್ ಟು 3 ಅಂತಂದರೆ ಧಾತುವಿನ ಪರಮಾಣು ಸಂಖ್ಯೆನೂ 3 ಇರ್ತದೆ. ಪರಮಾಣು ಸಂಖ್ಯೆ 3 ಅಂದರೆ ಪ್ರೋಟಾನ್ಗಳ ಸಂಖ್ಯೆ ಎಲೆಕ್ಟ್ರಾನ್ಗಳ ಸಂಖ್ಯೆನೂ 3 ಅಂದಂಗೆ ಆಯಿತು. ಹಾಗಾಗಿ ಎಲೆಕ್ಟ್ರಾನಿಕ್ ವಿನ್ಯಾಸ ಬರೆದ್ರೆ 2 1 ಅಂತ ಬರಿತೀವಿ. ದಟ್ ಇಸ್ 1s2 2s1 ಅಂತ. ಅತ್ಯಂತ ವರ್ಗಚಿತ್ರದಂಥ ಎಲೆಕ್ಟ್ರಾನ್ಗಳು ಎಷ್ಟಿರ್ತಾವೆ ಅಂದರೆ 1 ಅಂದಂಗೆ ಆಯಿತು. ಹಾಗಾಗಿ ಇದರ ಟೋಟಲ್ ಸಂಖ್ಯೆ ಪರಮಾಣು ಸಂಖ್ಯೆ 3 ವ್ಯಾಲೆನ್ಸಿ 1 ಅಂದರೆ ಇದರ ಹೆಸರು ಲಿಥಿಯಂ. ರೈಟ್. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. 13ನೇ ಪ್ರಶ್ನೆ. ಇಲ್ಲಿ 2 ಪ್ರಭೇದಗಳಾದಂಥ ಎಕ್ಸ್ ಮತ್ತು ವಾಯ್ಗಳ ಬೀಜ ಕೇಂದ್ರಗಳ ಸಂಯೋಜನೆಯನ್ನು ಕೆಳಗೆ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಎಕ್ಸ್ ಮತ್ತು ವಾಯ್. ಪ್ರೋಟಾನ್ಗಳ ಸಂಖ್ಯೆ 6 6 ಅಂತ ಕೊಟ್ಟಿದ್ದಾರೆ. ನ್ಯೂಟ್ರಾನ್ಗಳ ಸಂಖ್ಯೆ 6 8 ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇವುಗಳ ಪರಮಾಣು ರಾಶಿಯನ್ನು ಲೆಕ್ಕಾಚಾರ ಮಾಡಿದರೆ ನಮ್ಮ ಏನು ಬರ್ತದೆ? ಪರಮಾಣು ರಾಶಿ ಈಜ್ಕೊಲ್ಟು ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ಗಳ ಸಂಖ್ಯೆ ದಟ್ ಇಸ್ 6 + 6 ಈಜ್ಕೊಲ್ಟು 12 ಆಯಿತು. ವಾಯ್ದು 6 + 8 ಈಸ್ ಈಕ್ವಲ್ ಟು 14 ಆಯಿತು. ಇವುಗಳಲ್ಲಿ ಸಮ ಆಗಿರೋದು ಯಾವುದು ಅಂದರೆ ನೋಡ್ರಿ, ಎರಡರಲ್ಲೂ ಸಮ ಆಗಿರೋದು ಪ್ರೋಟಾನ್ಗಳ ಸಂಖ್ಯೆ ದಟ್ ಇಸ್ ಅ ಪರಮಾಣು ಸಂಖ್ಯೆ. ಒಂದೇ ರೀತಿಯ ಪರಮಾಣು ಸಂಖ್ಯೆ ಇದ್ದು ಬೇರೆ ಬೇರೆ ರಾಸಾಯನಿಕ ಸಂಖ್ಯೆಯನ್ನು ಹೊಂದಿದರೆ ಅದನ್ನು ಸಮಸ್ಥಾನಿಗಳು ಅಂತ ಕರೀತಾರೆ. ಇವುಗಳಲ್ಲಿ ಸಿಮಿಲಾರಿಟಿ ಇರೋದಂದರೆ ಇವೆರಡೂ ಸಮಸ್ಥಾನಿಗಳು ಅಂತ. ಇನ್ನು 14ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿ ಆಗಿದ್ದಲ್ಲಿ ಎಸ್ ಸ ಎಂದು, ತಪ್ಪಾಗಿದ್ದಲ್ಲಿ ತ ಎಂದು ಬರೆಯಿರಿ ಅಂತ ಹೇಳ್ತಿದ್ದಾರೆ. ಪರಮಾಣುವಿನ ಬೀಜ ಕೇಂದ್ರವು ಕೇವಲ ನ್ಯೂಕ್ಲಿಯಾನ್ಗಳನ್ನು ಹೊಂದಿರುವುದೆಂದು ಜೆ ಥಾಮ್ಸನ್ ಅವರವರು ಪ್ರತಿಪಾದಿಸಿದರು. ತಪ್ಪು. ಇನ್ನು ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ಗಳೆರಡೂ ಸಂಯೋಗ ಹೊಂದಿ ನ್ಯೂಟ್ರಾನ್ ಆಗಿರುವುದು, ಆದ್ದರಿಂದ ಅದು ತಟಸ್ಥ ಅನ್ನೋದು ತಪ್ಪು. ಎಲೆಕ್ಟ್ರಾನ್ ರಾಶಿ ಪ್ರೋಟಾನ್ ರಾಶಿಯ ಸುಮಾರು 1/2000 ಇದೆ. ಸರಿ. ಅಯೋಡಿನ್ ಒಂದು ಸಮಸ್ಥಾನಿಯನ್ನು ಟಿಂಚರ್ ಅಯೋಡಿನ್ ತಯಾರಿಕೆಗೆ ಬಳಸ್ತಾರೆ, ಅದನ್ನು ಔಷಧಿಗೆ ಬಳಸ್ತಾರೆ ಅಂತನ್ನೋದು ಸರಿ. ಇನ್ನು 15ನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. 16 ಮತ್ತು 17ನೇ ಪ್ರಶ್ನೆಗಳಲ್ಲಿ ಸರಿಯಾದ ಆಯ್ಕೆಯ ವಿರುದ್ಧ ಎಸ್ ದಟ್ ಇಸ್ ಅ ಟಿಕ್ ರೈಟ್ ಮಾರ್ಕನ್ನು ಹಾಕಬೇಕು ಎಂದು ಗುರುತಿಸಿ, ತಪ್ಪು ಆಯ್ಕೆ ಇದ್ದರೆ ಗುಣಾಕಾರ ಚಿಹ್ನೆಯನ್ನು ಹಾಕ್ರಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಾವು ಡೈರೆಕ್ಟ್ ಆನ್ಸರ್ ಹೇಳ್ತಾ ಹೋಗ್ತಾ ಇದ್ದೀವಿ, ನೋಡ್ತಾ ಹೋಗಿಬಿಟ್ರಿ. 15ನೇ ಪ್ರಶ್ನೆ. ರುದರ್ಫೋರ್ಡ್ ರವರ ಅಲ್ಪಾ ಕಣಗಳ ಚದುರುವಿಕೆ ಪ್ರಯೋಗ ಡ್ಯಾಶ್ಗಳ ಆವಿಷ್ಕಾರಕ್ಕೆ ಕಾರಣವಾಯಿತು. ದಟ್ ಇಸ್ ಅ ಪರಮಾಣು ಬೀಜದ ಆವಿಷ್ಕಾರಕ್ಕೆ. 16ನೇ ಪ್ರಶ್ನೆ. ಒಂದು ಧಾತುವಿನ ಸಮಸ್ಥಾನಿಗಳು ಡ್ಯಾಶ್ ಹೊಂದಿವೆ. ಏನು? ಬೇರೆ ಬೇರೆ ನ್ಯೂಟ್ರಾನ್ ಸಂಖ್ಯೆನ ಹೊಂದಿವೆ. ಇನ್ನು Cl- ಅಯಾನದಲ್ಲಿರುವಂಥ ವ್ಯಾಲೆನ್ಸ್ ಸಂಖ್ಯೆ ಎಲೆಕ್ಟ್ರಾನ್ಗಳು ಎಷ್ಟು ಅಂದರೆ 8. ಇಟ್ಸ್ ನಾಟ್ ಅ ಕ್ಲೋರಿನ್, ಇಟ್ಸ್ ಅ Cl- ಅಯಾನ್ ಆಗಿರೋದ್ರಿಂದ ಒಂದು ಎಲೆಕ್ಟ್ರಾನ್ ಜಾಸ್ತಿ ಇರ್ತದೆ, ದಟ್ ಇಸ್ ಅ 8. ಈ ಕೆಳಗಿನಗಳಲ್ಲಿ ಯಾವುದು ಸೋಡಿಯಂನ ಸರಿಯಾದ ಎಲೆಕ್ಟ್ರಾನಿಕ್ ವಿನ್ಯಾಸ ಅಂದರೆ 2 8 1. ಇಂದ ಲಾಸ್ಟ್ ಕ್ವಶನ್ಗೆ ಬರ್ತಾ ಇದ್ದೀವಿ. ಈ ಕೆಳಗಿನ ಕೋಷ್ಟಕವನ್ನು ಪೂರ್ತಿ ಮಾಡಿ ಅಂತ ಹೇಳಿದರೆ ಪರಮಾಣು ಸಂಖ್ಯೆ 9, ರಾಶಿ ಸಂಖ್ಯೆ 19 ಅಂತಂದರೆ ಇಲ್ಲಿ ನ್ಯೂಟ್ರಾನ್ಗಳ ಸಂಖ್ಯೆ ಎಷ್ಟಿರ್ತದೆ ಅಂದರೆ ಪ್ರೋಟಾನ್ಗಳ ಸಂಖ್ಯೆಯಲ್ಲಿ ರಾಶಿ ಸಂಖ್ಯೆಯನ್ನು ತೆಗೆದ್ರೆ ಬರೋದೇ ನ್ಯೂಟ್ರಾನ್ಗಳ ಸಂಖ್ಯೆ ದಟ್ ಇಸ್ 10. ಪ್ರೋಟಾನ್ಗಳ ಸಂಖ್ಯೆನೇ ಪರಮಾಣು ಸಂಖ್ಯೆ ದಟ್ ಇಸ್ 9. ಎಲೆಕ್ಟ್ರಾನ್ಗಳ ಸಂಖ್ಯೆನೂ ಸಮನಾಗಿ 9 ಇರ್ತದೆ, ಅಂದರೆ ಆ ಪ್ರಭೇದದ ಹೆಸರು ಫ್ಲೋರಿನ್. 16 ಅದರ ಪರಮಾಣು ಸಂಖ್ಯೆ ಆದರೆ ರಾಶಿ ಸಂಖ್ಯೆ 32 ಆದರೆ ಅದರ ನ್ಯೂಟ್ರಾನ್ಗಳ ಸಂಖ್ಯೆನೂ 16 ಆಗಿರ್ತದೆ, ಪ್ರೋಟಾನ್ಗಳ ಸಂಖ್ಯೆನೂ 16 ಆಗಿರ್ತದೆ, ಎಲೆಕ್ಟ್ರಾನ್ಗಳ ಸಂಖ್ಯೆನೂ 16 ಆಗಿರ್ತದೆ, ಅಂದರೆ ಅದರ ಹೆಸರು ಸಲ್ಫರ್. ಇನ್ನು ಪರಮಾಣು ಸಂಖ್ಯೆ 12, ರಾಶಿ ಸಂಖ್ಯೆ 24 ಇದೆ, ಅಂದರೆ ನ್ಯೂಟ್ರಾನ್ಗಳ ಸಂಖ್ಯೆ 12,
ಪ್ರೋಟಾನ್ಗಳ ಸಂಖ್ಯೆನೂ 12, ಎಲೆಕ್ಟ್ರಾನ್ಗಳ ಸಂಖ್ಯೆನೂ 12. ದಟ್ ಇಸ್ ಅ ಮ್ಯಾಗ್ನೀಸಿಯಂ. ಇನ್ನು ಪರಮಾಣು ಸಂಖ್ಯೆ 1 ಇದೆ, ರಾಶಿ ಸಂಖ್ಯೆನೂ 2 ಇದೆ. ನ್ಯೂಟ್ರಾನ್ಗಳ ಸಂಖ್ಯೆ 1, ಎಲೆಕ್ಟ್ರಾನ್ಗಳ ಸಂಖ್ಯೆ 1, ಪ್ರೋಟಾನ್ಗಳ ಸಂಖ್ಯೆ 1 ಅಂದರೆ ದಟ್ ಇಸ್ ಅ ಡ್ಯೂಟೇರಿಯಂ ಅಂತ ಹೇಳ್ತಿದ್ದೀವಿ. ಆ್ಯಂಡ್ ದ ಲಾಸ್ಟ್ ಒನ್, ಪರಮಾಣು ಸಂಖ್ಯೆ 1 ಇದೆ, ರಾಶಿ ಸಂಖ್ಯೆನೂ 1 ಇದೆ ಅಂದರೆ ಅರ್ಥ ನ್ಯೂಟ್ರಾನ್ಗಳು 0 ಇದ್ದಾವೆ ಅಂತಂದಂಗೆ. ಅಂದರೆ ಪ್ರೋಟಾನ್ 1 ಇದೆ ಮತ್ತು ಎಲೆಕ್ಟ್ರಾನು 1 ಇದೆ. ಅದರ ಹೆಸರು ಪ್ರೋಟಿಯಂ ಅಂತ ಕರಿಬೋದು. ಇದರೊಂದಿಗೆ ಈ ಪಾಠದ ಎಲ್ಲ ಪ್ರಶ್ನೆಗಳು ಮುಗ್ದಂಗಾಯ್ತು. ಇಲ್ಲಿಗೆ ನಾವು ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ಕಾರ.